ಇವತ್ತು ವಿಶೇಷವಾಗಿ ಇದು ಕಾಂಗ್ರೆಸ್ಗೆ ಮಹತ್ವದ ದಿನ. ಕಾರಣ 6.5 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಹಿಡಿದಂತ ನಮ್ಮ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆದ್ಮೇಲೆ ಆ ಅಧಿಕಾರವನ್ನ ಅಧ್ಯಕ್ಷಗಿರಿ ಅಧಿಕಾರವನ್ನ ಆಯ್ತಾ, ಇದಿಷ್ಟು ಸುಮ್ಮನೆ ಇಲ್ಲೇ ಇದಿಷ್ಟು ಕೂಗಿದ್ರೆ ಇಡೀ ದೇಶ ನಿಮ್ ಕೈಯಾಗ ಬಂದಂಗ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಇದು ಮೀಟಿಂಗ್. ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ, ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ರು ಒಂದು ಹೇಳೋದು, ಇನ್ನೊಬ್ರು ಒಂದು ಕೂಗೋದು, ಬಾಕಿಯವರು ಅದಕ್ಕೆ ಬಂದಾರ, ಕಸ ಗುಡ್ಸಕ್ ಬಂದಾರ. ಬಂಧುಗಳೇ, ನೆನಪಿಡಿ, ಯಾವಾಗಲೂ ಕೂಡ ಶಿಸ್ತು ಪಕ್ಷಕ್ಕೆ ಬೇಕು. ಇಲ್ಲಿ ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಯಾರೆಷ್ಟೇ ದೊಡ್ಡವರಿರಲಿ. ನಾನು ನೋಡಿದ್ದೀನಿ, ನನ್ನ 58 ವರ್ಷದ ರಾಜಕೀಯದಲ್ಲಿ ಏರುಪೇರುಗಳು ನೋಡಿದ್ದೇನೆ. ಮತ್ತು ಅನೇಕ ನಾಯಕರು ಕಾಂಗ್ರೆಸ್ನಿಂದ ಆಗಿದ್ದಾರೆ ಹೊರತಾಗಿ ಅವರ ಕೊಡುಗೆ ಕಾಂಗ್ರೆಸ್ ಕಡಿಮೆ ಇದ್ರೂ ಕೂಡ ಅವರಿಗೆ ಕಾಂಗ್ರೆಸ್ ಹೆಚ್ಚಿನ ಶಕ್ತಿಯನ್ನ ಕೊಟ್ಟಿದೆ. ಅದಕ್ಕಾಗಿ ಸ್ವಲ್ಪ ಶಾಂತವಾಗಿ ನೀವು ಕೇಳಿ. ಯಾಕಂದ್ರೆ ಇದು ನಮ್ಮ ಮೀಟಿಂಗ್, ನಾವೆಲ್ಲರೂ ಕೂಡಿ ಪಕ್ಷವನ್ನ ಕಟ್ಟತಕ್ಕಂಥ ಮೀಟಿಂಗು. ಅದಕ್ಕೆ ದಯವಿಟ್ಟು ಯಾರು ಮಧ್ಯದಲ್ಲಿ ಕೂಗಕ್ಕೆ ಹೋಗಬೇಡಿ. ಯಾರೇ ನೀವು ಕೂಗಿದ್ರು ಕೂಡ ಆ ಫುಟೇಜ್ ಇರ್ತದೆ, ನಾನು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತೀನಿ. ಬಂಧುಗಳೇ, ಇವತ್ತು ಇದು ಬಹಳ ಅತ್ಯಂತ ಮಹತ್ವದ ಸಭೆ. ಇದಕ್ಕೆ ಶಿವಕುಮಾರ್ ಅವರು ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಪಕ್ಷ ಕಟ್ಟಿ, ವಿಶೇಷವಾಗಿ ಬೀದರಿಂದ ಮೈಸೂರುವರೆಗೆ, ಬೆಳಗಾವಿಯಿಂದ ಕೋಲಾರವರೆಗೆ ಅಡ್ಡಾಡಿ ಎಲ್ಲರನ್ನ ಒಗ್ಗೂಡಿಸಿ ತೆಗೆದುಕೊಂಡು ಹೋಗಿ ಪಕ್ಷಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಅವರು ಮಾಡಿದ್ರು. ಅದೇ ರೀತಿಯಾಗಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ತನ್ನ ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ದವರು ನಾವೇನು ಹೇಳಿದ್ದೇವೆ, ಏನು ಗ್ಯಾರಂಟಿ ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳು ಸಮರ್ಪಕವಾಗಿ ಇಬ್ಬರೂ ಸೇರಿ ನೆರವೇರಿಸಿದ್ದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಪುನಃ ಬಂತು. ಮುಂದೂ ಕೂಡ ಇದೇ ರೀತಿಯಾಗಿ ನಾವು ಮಾಡಿದ್ರೆ ಪುನಃ ನಮ್ಮ ಸರ್ಕಾರ ಬರ್ತದೆ ಅನ್ನತಕ್ಕಂಥ ಮಾತನ್ನ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎರಡನೇದಾಗಿ, ಇವತ್ತು ನಮ್ಮ ಮುಂದೆ ಅನೇಕ ದೊಡ್ಡ ದೊಡ್ಡ ಪ್ರಶ್ನೆಗಳಿವೆ. ವಿಶೇಷವಾಗಿ ಇವತ್ತು ಬೆಲೆ ಏರಿಕೆ, ಇನ್ಫ್ಲೇಷನ್
ಇಡೀ ದೇಶದಲ್ಲಿ ಬೆಲೆ ಏರ್ತಾನೆ ಇವೆ. ಪ್ರತಿಯೊಂದು ಅವಶ್ಯ ವಸ್ತುಗಳ ಬೆಲೆಗಳು, ಮಕ್ಕಳಿಗೆ ಬೇಕಾದ ಪಠ್ಯಪುಸ್ತಕಗಳು, ಗ್ಯಾಸು, ಡೀಸೆಲ್, ಪೆಟ್ರೋಲು ಎಲ್ಲದರ ಬೆಲೆ ಇವತ್ತು ಮೋದಿ ಸರ್ಕಾರ ಏರಿಸ್ತಾನೆ ಇದೆ. ನಾವು ಈ ಬೆಲೆ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನ ಮಾಡತಕ್ಕಂಥದ್ದು ಹೊಣೆ ನಮ್ಮ ಡಿ.ಕೆ. ಹರಿಪ್ರಸಾದ್ ಅವ್ರ ಮೇಲೆ ಇವತ್ತು ಇದೆ. ಅವ್ರ ಈ ಪಕ್ಷಕ್ಕೆ ಎಲ್ಲರನ್ನ ತೆಗೆದುಕೊಂಡು ಹೋಗಿ, ಬಿ.ಕೆ. ಹರಿಪ್ರಸಾದ್ ಅವರು ಹೊಸಬರೇನಲ್ಲ, ಅವರು ಸಾಮಾನ್ಯ ಒಂದು ಕಾರ್ಯಕರ್ತನಿಂದ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದಾರೆ. ಅನೇಕ ಜನರಲ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಆಗಿ ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಅಡ್ಡಾಡಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ನಾಯಕತ್ವನ್ನ, ಯಾರು ಪಕ್ಷವನ್ನ ಕೆಳಗಿಂದು ಕಟ್ಕೊಂಡು ಬಂದಿದ್ದಾರೋ, ಯಾರು ನೋಡಿದಾರೋ, ಯಾರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸ್ತಾರೋ, ಯಾರು ವಿಶೇಷವಾಗಿ ಪಕ್ಷದ ತತ್ವಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತರ್ತಾರೋ ಅಂತ ವ್ಯಕ್ತಿ ಕೈಯಲ್ಲೇ ಕೊಡಬೇಕು ಅಂತ ಹೇಳಿ ಇವತ್ತು ಬಿ.ಕೆ. ಹರಿಪ್ರಸಾದ್ ಅವ್ರ ಕೈಯಲ್ಲಿ ನಾವು ಕೊಟ್ಟಿದ್ದೇವೆ.